ನಿಮಿಷ ಮಾತಾಡು ಅಂತಂದ್ರು ನಾನು 2 ನಿಮಿಷದಲ್ಲಿ ಮುಗಿಸ್ತೀನಿ. ಯಾಕಂದರೆ ಪೂಜ್ಯರು ಮಾತಾಡೋದು ನಮಗೆಲ್ಲರಿಗೂ ಕೂಡ ಮಹತ್ವದ್ದು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮತ್ತು ನಮ್ಮ ಜಗತ್ತಿನಲ್ಲಿ ಅನೇಕ ದೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಆಯಾ ದೇಶಗಳದ್ದು ಒಂದೊಂದು ಬೇರೆ ಬೇರೆ ಸಂಸ್ಕೃತಿಗಳು ಇರ್ತವೆ, ಸಂಸ್ಕಾರಗಳು ಇರ್ತವೆ. ಆದರೆ ಇಡೀ ಜಗತ್ತಿನಲ್ಲಿ ಆಧ್ಯಾತ್ಮಿಕತೆಯಲ್ಲಿ, ಸಂಸ್ಕಾರದಲ್ಲಿ, ಸಂಸ್ಕೃತಿಯಲ್ಲಿ ಮತ್ತು ಗುರು ಪರಂಪರೆಯಲ್ಲಿ ಹೆಸರುವಾಸಿಯಾದಂಥ ಜಗತ್ತಿನ ಏಕಮೇವ ದೇಶ ಅಂತಂದರೆ ಅದು ನೀವು ಹುಟ್ಟಿರ್ತಕ್ಕಂಥ ಪುಣ್ಯ ಭೂಮಿ, ಭಾರತ ಮಾತೆ ಭೂಮಿ ಅಂಥೇಳಿ ನಾವೆಲ್ಲರೂ ಕೂಡ ಮೊದಲು ತಿಳ್ಕೊಬೇಕು. ಆಗ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ ಅಂಥೇಳಿ ನಮ್ಮ ಹಿರಿಯರೆಲ್ಲರೂ ನಮಗೆ ಪಾಠ ಹೇಳ್ಕೊಟ್ಟು ಬಂದರು. ಯಾಕಂದ್ರೆ ನಮ್ಮ ದೇಶದಲ್ಲಿ ಗುರು ಅಂದರೆ ಬ್ರಹ್ಮ, ಗುರು ಅಂದರೆ ವಿಷ್ಣು, ಗುರು ಅಂದರೆ ಶಿವ ಅಂತ ಹೇಳಿದರು. ಆದರೆ ಮುಂದೆ ಹೋಗಿ ಮತ್ತೊಂದು ಮಾತು ಹೇಳ್ತಾರ, ಹರ ಮುನಿದರು ಗುರು ಕಾಯಬಲ್ಲ ಅಂಥೇಳಿ ಹೇಳ್ತಾರೆ. ಯಾಕಂದ್ರೆ ದೇವ್ರು ಒಂದು ವೇಳೆ ಸಿಟ್ಟಿಗೆ ಬರ್ಬೋದು, ಆ ದೇವ್ರು ನಮ್ಮ ಮೇಲೆ ಸಿಟ್ಟಿಗೆ ಬರ್ಬೋದು. ಆದರೆ ಗುರುಗಳ ಕೃಪೆ ಇದ್ರೆ ಅದು ನಮಗೆ ದೇವ್ರಿಗೆ ಸಿಟ್ಟಿಗೆ ಬಂದರೂ ಕೂಡ ಗುರು ಕಾಪಾಡುವಂಥ ಶಕ್ತಿ ಗುರುವಿನಲ್ಲಿ ಇರ್ತದ ಅಂತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಹಿರಿಯರು ಅದನ್ನು ಹೇಳ್ಕೊಂಡು ಬಂದರು. ಇಂಥ ಗುರುಗಳು ಒಂದು ಇಲ್ಲೇ ಇರ್ತಕ್ಕಂಥ ಅವರ ಮಠಕ್ಕೆ ಒಂದು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ನಿಷೇಧವನ್ನು ಹೇರ್ತಾರೆ. ನಾನು ಕೂಡ ರಾತ್ರಿ 12 ಗಂಟೆವರೆಗೆ ಪೊಲೀಸ್ ಅಧಿಕಾರಿಗಳ ಜೊತೆಗೆ, ಅಪ್ಪವ್ರ ಜೊತೆಗೆ ನಾವೆಲ್ಲರೂ ಕೂಡ ಮಾತಾಡಿದ್ರೂ ಸಹಿತ ಆ ನಿರ್ಬಂಧನೆಯನ್ನು ಹಾಕಿದ್ರು. ಅವರಿಗೆ ಇಲ್ಲಿ ಬರೋಕ್ಕೆ ಕೊಡಲಿಲ್ಲ. ಯಾಕೆ ಅನ್ನೋವಂಥದ್ದನ್ನು ನೀವೆಲ್ಲರೂ ಈ ಬಸವ ಶಿವಶರಣ ಈ ಒಂದು ಹಿಂದೂ ಸಮಾವೇಶದಿಂದ ಅವ್ರಿಗೆ ಇವತ್ತು ಉತ್ತರ ಕೊಟ್ಟಿದ್ದೀರಿ. ಈಶ್ವರಪ್ಪಾಜಿಯವ್ರು ಹೇಳಿದರು, ಅಭಿ ಟ್ರೇಲರ್ ಪಿಕ್ಚರ್ ಅಭಿ ಬಾಕಿ ಹೈ ಅಂಥೇಳಿ. ಇದು ಈಗ ಟ್ರೇಲರ್ ಶುರುವಾಯಿತು. ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂ ಧರ್ಮದ ನಮ್ಮ ಗುರುಗಳಿಗೆ ಯಾರಾದರೂ ಏನಾದರೂ ಮಾಡಿದ್ರೆ ಅದಕ್ಕೆ ತಕ್ಕ ಉತ್ತರ ಜನನೇ ಕೊಡ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿ ಈ ಬಸವನಾಡಿನಲ್ಲಿ ನೀವು ತೋರಿಸ್ಕೊಟ್ಟಿದ್ದೀರಿ ಅಂಥೇಳಿ ನಾನು ಬಹಳಷ್ಟು ಅಭಿಮಾನದಿಂದ ನಿಮಗೆ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಈಶ್ವರಪ್ಪಾಜಿಯವ್ರು ಹೇಳಿದರು, ನಮ್ಮ ಗುರುಗಳು ಏನು ಅಂದ್ರು ರೀ, ಅವರು ಉತ್ತರ ಕರ್ನಾಟಕದ ಒಂದು ಬೈಗಳ ಅಂದಿರ್ಬೋದು. ಆದರೆ ಅಲ್ಲಿ ಇರ್ತಕ್ಕಂಥ ಬೇರೆ ಗುರುಗಳು ಏನೇನು ಅಂದರು ಅನ್ನೋದನ್ನು ನೀವು ವಿಡಿಯೋದಲ್ಲಿ ನೋಡಿದ್ದೀರಿ. ಆ ಗುರುಗಳು ನಮ್ಮ ದೇವತೆಗಳಿಗೆ ಏನಂದರು, ನಮ್ಮ ದೇವರುಗಳಿಗೆ ಏನಂದರು, ನಮ್ಮ ಧರ್ಮಕ್ಕೆ ಏನಂದರು, ನಮ್ಮ ದೇಶಕ್ಕೆ ಏನಂದರು ಅದನ್ನು ನೆನೆಸ್ಕೊಂಡ್ರೆ ನಮ್ಮ ಮೈ ಉರಿತದೆ. ಆದರೆ ನೀವುಗಳು ಕೊಡೋಕೆ ಉತ್ತರ ಆಗಂಗಿಲ್ಲ. ಆದರೆ ನಮ್ಮೆಲ್ಲರ ಪರವಾಗಿ ಗುರುಗಳ ಉತ್ತರ ಕೊಟ್ರಲ್ಲ, ಅದು ಏನೂ ತಪ್ಪಿರಲಿಲ್ಲ. ಬೇರೆ ಗುರುಗಳು ಮಾತಾಡಿದ್ದನ್ನು ನೋಡಿದ್ರೆ ಈ ಗುರುಗಳು ಅವ್ರ ಮುಂದೆ ಏನೂ ಇಲ್ಲ. ಅವರಿಗೆ ಯಾವ ಭಾಷೆ ಒಳಗೆ ಉತ್ತರ ಕೊಡಬೇಕೋ ಅದೇ ಭಾಷೆ ಒಳಗೆ ಅವರು ಉತ್ತರ ಕೊಟ್ಟಿದ್ದಾರೆ. ಯಾಕಂದ್ರೆ ಧರ್ಮದ ಪರಿಪಾಲಕರು, ನಮ್ಮನ್ನು ಹಡೆದ ತಾಯಿ ಒಬ್ಳು ಇರ್ತಾರೆ, ಪಡೆದ ಗುರು ಒಬ್ರು ಇರ್ತಾರೆ. ಇಲ್ಲಿರ್ತಕ್ಕಂಥ ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪಾರು ಒಬ್ಬ ತಾಯಿ ಹೃದಯದ ಪೂಜ್ಯರು. ಹೇಳಿದ್ರಲ್ಲ, ನಡೆದಾಡುವ ಮಾತನಾಡುವ ದೇವರು ನಮ್ಮ ಸಿದ್ದೇಶ್ವರ, ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಪರಮ ಶಿಷ್ಯರು. ಅವರು ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಹೋಗ್ತಕ್ಕಂಥ ಧರ್ಮ ಪ್ರಸಾರ, ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥವ್ರು ಯಾರಾದರೂ ಇರಬೇಕು ಅಂತಂದರೆ ಇವತ್ತು ನಾವು ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪಾರನ್ನ ನೋಡ್ತೀವಿ. ಇಲ್ಲಿ ಇರ್ತಕ್ಕಂಥ ಎಲ್ಲ ಪೂಜ್ಯರು ಕೂಡ ಇವತ್ತು ಇಲ್ಲಿ ಬಂದು ಇಲ್ಲಿ ಉಪಸ್ಥಿತಿಯನ್ನು ತೋರಿಸ್ತಾರ ಅಂತಂದ್ರೆ ಆ ಪೂಜ್ಯರ ಒಂದು ಆತ್ಮೀಯತೆ, ಆ ಪೂಜ್ಯರ ಒಂದು ತಾಯಿ ಕರುಳಿಗೆ ಇವತ್ತು ಇಷ್ಟೆಲ್ಲ ಜನ ಕೂಡ ಇವತ್ತು ಬಂದಿದ್ದಾರೆ. ಅದಕ್ಕೆ ಹೇಳ್ತಾರಲ್ಲ, ನಮ್ಮ ಹತ್ರ ಅಧಿಕಾರ ಇದ್ದಾಗ ಅಹಂಕಾರ ಇರಬಾರ್ದು. ಅಧಿಕಾರ ಯಾವುದೋ ಒಂದು ಪುಣ್ಯದಿಂದ ಸಿಗ್ತದ. ಮರಾಠಿ ಒಳಗೆ ಹೇಳ್ತಾರ, ಸಂಧಿಚ ಸೋನ ಕರುಣ್ ಘ್ಯಾ ಅಂತ ಹೇಳ್ತಾರೆ. ಯಾವಾಗ ಅವಕಾಶ ಸಿಗ್ತದ ಅವಾಗ ನಾವು ಸಮಾಜದ ಋಣವನ್ನು ತೀರಿಸಬೇಕು. ಗುರುಗಳ ಮಾರ್ಗದರ್ಶನದಲ್ಲಿ ನಡಿಬೇಕು. ನಮ್ಮ ದೇವರು, ದೇಶ ಮತ್ತು ಧರ್ಮ ಇದನ್ನು ಕಾಪಾಡುವಂಥ ಕಾರ್ಯ ಯಾವುದೇ ಕ್ಷೇತ್ರದಲ್ಲಿರಲಿ, ಅದು ರಾಜಕಾರಣದಲ್ಲಿದ್ದರೂ ಕೂಡ ಮಾಡಲೇಬೇಕು. ಆ ರೀತಿಯಾಗಿ ಮಾಡದೆ ಗುರುಗಳಿಗೆ ಅಪಮಾನವನ್ನು ಮಾಡಿ ಇವತ್ತು ನಮ್ಮ ಕರ್ನಾಟಕದ ಸರ್ಕಾರ, ಮುಖ್ಯಮಂತ್ರಿಗಳಿರ್ಬೋದು, ನಿಮ್ಮ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟ್ರಿ ಇರ್ಬೋದು, ಯಾರೇ ಇದ್ದರೂ ಕೂಡ ತಪ್ಪು ಮಾಡಿದಾಗ ತಪ್ಪೇ, ಅದು ಮುಂದೆ ಉತ್ತರ ಕೊಡೋದಕ್ಕೆ ನೀವೆಲ್ಲರೂ ಸಿದ್ಧರಿದ್ದೀರಿ ಅಂತ ಈ ಸಮಾವೇಶದ ಮುಖಾಂತರ ನಾವೆಲ್ಲರೂ ಕೂಡ ಇದಕ್ಕೆ ನನಗೆ ಅನ್ನಿಸ್ತದೆ. ಹಾಗಾಗಿ ಹೆಚ್ಚು ಮಾತಾಡೋದಕ್ಕಿಂತ ಅಪ್ಪಾರು ಏನು ಮಾಡ್ಯಾರ ಅನ್ನೋದು ಸ್ವಲ್ಪ ಕನೇರಿಗೆ ಬಂದು ನೋಡ್ರಿ. ಅವರು ಮಹಾರಾಷ್ಟ್ರದ ಸ್ವಾಮೀಜಿಯವರು ಅಲ್ಲ, ಅವರು ರಾಷ್ಟ್ರ ಸಂತರಿದ್ದಾರೆ. ಈಗ ನಮ್ಮ ಇಡೀ ಭಾರತ ದೇಶದ ಸಂತರು ಯಾರು ಅಂತಂದ್ರೆ ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪಾಜಿ ಅಂಥೇಳಿ ನಾವೆಲ್ಲರೂ ಅಭಿಮಾನದಿಂದ ಹೇಳಬೇಕು. ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಪರಿಚಯವನ್ನು ಜಗತ್ತಿಗೆ ಸ್ವಾಮಿ ವಿವೇಕಾನಂದರು ಮಾಡಿಕೊಟ್ರು. ಅವರು ಕೂಡ ನಮ್ಮ ದೇಶದ ಒಬ್ಬ ಸನ್ಯಾಸಿ, ನಮ್ಮ ದೇಶದ ಒಬ್ಬ ಗುರು.
ಇವತ್ತು ನಾವು ನೋಡ್ತೀವಿ ಅವರ ವಿವೇಕಾನಂದರ ರೂಪದಲ್ಲಿ ಪರಮ ಪೂಜ್ಯ ಜಗದ್ಗುರು ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪಾಜಿ ಅವ್ರನ್ನ ನೋಡ್ತೀವಿ. ಯಾವ ಕ್ಷೇತ್ರದಲ್ಲೂ ಕೂಡ ಅವರು ಬಿಟ್ಟಿಲ್ಲ, ಆಡು ಮುಟ್ಟದ ಗಿಡ ಇಲ್ಲ. ಅಪ್ಪಾಜಿ ಮಾಡದೇ ಇರತಕ್ಕಂಥ ಸೇವಾ ಕಾರ್ಯಗಳ ಯಾವ ಕ್ಷೇತ್ರನೂ ಉಳಿದಿಲ್ಲ ಅನ್ನೋದಕ್ಕೆ ಒಂದು ಸ್ವಲ್ಪ ನಾ ಯಾರ್ಯಾರು ಅವ್ರಿಗೆ ವಿರೋಧ ಮಾಡಿದ್ರಲ್ಲ ಕನ್ನೇರಿಗೆ ಬಂದು ನೋಡ್ರಿ ಅಂತ ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಕೃಷಿ ಕ್ಷೇತ್ರ, ಯಾಕಂದ್ರೆ ಹೆಣ್ಮಕ್ಳ ಉದ್ಯೋಗ ಅವಕಾಶ, ಕೃಷಿ ಕ್ಷೇತ್ರ, ಸಾವಯವ, ಗೋರಕ್ಷಣೆಯನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ಅಷ್ಟೇ ಅಲ್ಲ, ಆರೋಗ್ಯ, ಯಾವ ಕ್ಷೇತ್ರ ಅಂತ ಹೇಳಿದರೂ ಕೂಡ ಕಡಿಮೆ ಅದ. ನನಗೆ ಇವತ್ತು ಅವಕಾಶ ಇಲ್ಲ, ಇನ್ನೊಂದು ಸತಿ ಯಾವಾಗಾರ ಅವಕಾಶ ಇದ್ದಾಗ ಬಂದು ಹೇಳ್ತೇನೆ. ಬಟ್ ಯಾವ ಕ್ಷೇತ್ರನೂ ಅವರು ಬಿಟ್ಟಿಲ್ಲ. ಇವತ್ತು ಧರ್ಮ ಪ್ರಸಾರದ ಮುಖಾಂತರ ಈ ಜಗತ್ತಿನಲ್ಲಿ, ಈ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹ ಅವಶ್ಯಕವಾದಂಥ ಕ್ಷೇತ್ರಗಳನ್ನು ಅವರು ಇವತ್ತು ಎಲ್ಲನೂ ಕೂಡ ನೆರವೇರಿಸಿದ್ದಾರೆ. ಹಾಗಾಗಿ ಇವತ್ತು ಒಬ್ಬ ಗುರುಗಳ ಮೇಲೆ ಇಂಥ ಅಪವಾದವನ್ನು ಮಾಡ್ತೀರಾ, ಅವರಿಗೆ ನಿಷೇಧವನ್ನು ಹಾಕ್ತೀರಾ, ಅದನ್ನು ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಆ ಖಂಡನೆಗೋಸ್ಕರನೇ ನೀವೆಲ್ಲರೂ ಬಂದಿರೋದು, ನಾವೆಲ್ಲರೂ ಬಂದಿರೋದು. ಇನ್ನು ಮುಂದೆ ನಮ್ಮ ಗುರುಗಳಿಗೆ ಮೊದಲು ರಾಜಮನೆತನಗಳಿತ್ತು, ರಾಜಮನೆತನದ ಗುರುಗಳಿದ್ರು. ಆ ರಾಜಮನೆತನದ ಗುರುಗಳಿಗೆ ಆ ಗುರುಗಳು ಆದೇಶ ಮಾಡಿದ್ದನ್ನು ರಾಜರು ಪಾಲಿಸ್ತಿದ್ರು. ಆದರೆ ಇವತ್ತು ರಾಜಕಾರಭಾರ ಮಾಡ್ತಕ್ಕಂಥವ್ರು ಗುರುಗಳಿಗೆ ಅನ್ಯಾಯ ಮಾಡಿದರೆ ಒಂದು ಸರ್ತಿ ಸಮಾಜ ಸಿಡಿದ್ರೆ ಅದು ನಿಂದ್ರಂಗಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲ ಪೂಜ್ಯರಿಗೂ ಕೂಡ ನತಮಸ್ತಕಳಾಗಿ ನನ್ನ 2 ಮಾತನ್ನು ವಿರಾಮ ಕೊಡ್ತಾನೆ. ಜೈ ಹಿಂದ್.